ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶ್ವೇತಾ ಸದಾಶಿವ ಗಸ್ತಿ. ಇವತ್ತು ಏನು ಮಾಡತ್ತಂದ್ರೆ ಸಜ್ಜಿ ರೊಟ್ಟಿ ನೋಡ್ರಿ. ಸಂಕ್ರಮಣ ಹಬ್ಬ ಅತ್ತಲ್ರಿ, ಎಲ್ಲರಿಗೂ ಸಂಕ್ರಮಣದ ಹಬ್ಬದ ಶುಭಾಶಯಗಳು. ಅಕ್ಕಿ ಸಜ್ಜಿ ತಳೆದಿಟ್ಕೊಂಡೀನಿ ರೀ. ಹಂಗೆ ಒಂದು 2 ಬಗಸಿ ಗಟ್ಟ ಜೋಳನೂ ತೊಗೊಂಡು ತಳದ ಒಣಗಿಸಿದನ್ರಿ ತಮ್ಮೆಲ್ಲ. ಈಗ ಇದ್ರಾಗ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಜೋಳ ಒಂದು ಸ್ವಲ್ಪ ಅರ್ಧ ಕಪ್ ಗಟ್ಟ ಉದ್ದಿನಬೇಳೆ ತೊಗೊಂಡೀನಿ ರೀ. ಉದ್ದಿನಬೇಳೆನೂ ಅದ್ರಾಗ ಹಾಕತ್ತೀನಿ ಸ್ವಚ್ಛ ಮಾಡಿನೂ. ಇವೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ರೀ. ಹಿಂಗೆಲ್ಲ ಹಾಕಿ ಮಾಡೋದ್ರಿಂದ ರೊಟ್ಟಿ ಚಲೋ ಆಕಾವ್ರಿ, ಪಳ್ಳಾಕವು. ಬರೀ ಸಜ್ಜಿ ಅಟ್ಟ ಮಾಡ್ರೆ ರೊಟ್ಟಿ ಚೆಂದ ಆಗಂಗಿಲ್ಲ ರೀ. ಈಗ ಅದಕ್ಕೆ ಒಂದು 4 ಲವಂಗ ಹಾಕಾಕತ್ತೀನಿ ನೋಡ್ರಿ. ಹಂಗೆ ಒಂದು 4 ಕಾಳು, ಮೆಣಸು ಕಾಳು ಹಾಕೋತೀನಿ ರೀ. ಹೆಚ್ಚ ಅದಾವ. ಈಗ ನೋಡ್ರಿ, ಮೆಣಸು ಹಾಕೀನಿ, ಲವಂಗ ಹಾಕೀನಿ. ಹಂಗೆ ಒಂದು ಸ್ವಲ್ಪ ಚಕ್ಕೆ ಹಾಕೋತೀನಿ ರೀ. ಚಕ್ಕೆ ಹಾಕಿದ್ರೂ ರೊಟ್ಟಿ ಘಮ ಘಮ ಪರಿಮಳ ಬರ್ತಾವೆ. ಆದ್ರೆ ರುಚಿನೂ ಹತ್ತಾರ ತಿನ್ನಕ್ಕೆ. ಈ ರೀತಿ ಹಿಂಗೆ ಮುರಿದು ಹಾಕ್ಕೋಬೇಕು ರೀ. ತಾವು ಒಂದು 2 ಹೆಸರು ಹಾಕಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕೊಂಡ್ರೆ ಆಕೈತೆ ರೀ. ಪುಟಾಣಿನೂ ಸ್ವಲ್ಪ ಹಾಕ್ಕೊಳಕತ್ತೀನಿ ರೀ. ಪುಟಾಣಿ ಹಾಕೋದ್ರಿಂದ ರೊಟ್ಟಿ ಒಂದು ಸ್ವಲ್ಪ ಪಳ್ಳ ಹಾಕಾವ್ರಿ. ಚುಮ್ಮುರಿ ಅಥವಾ ಹಾಕೋದ್ರಿಂದ ಚುನ್ಮುರಿ ಒಂದು 2 ಮುಟ್ಟಿಗೆ ಇಟ್ಟು ಹಾಕೊಂಡೀನಿ ರೀ. ಈಗ 1 ಚಮಚೆ ಅಜ್ವಾನ ಕಾಳು ಹಾಕಾಕತ್ತೀನಿ ರೀ. ಅಂದ್ರೆ ಹೊಟ್ಟಿದು ಗ್ಯಾಸ್ ಹಿಡಿಯಂಗಿಲ್ಲ, ಅದಕ್ಕೆ ಅಜ್ವಾನ ಹಾಕೋದ್ರಿಂದನೂ ಚಲೋ ರೊಟ್ಟಿ ಒಳಗೆ. ಕರಿಬೇವು ಹಾಕಾಕತ್ತೀನಿ ರೀ, ಸ್ವಲ್ಪ ಟೇಸ್ಟ್ಗೋಸ್ಕರ. ಈಗ 2 ಚಮಚೆ ಧನಿಯಾ ಕಾಳು ಹಾಕಾಕತ್ತೀನಿ ರೀ. ರೊಟ್ಟಿ ರುಚಿಯಾಗಕ್ಕೆ ಇವೆಲ್ಲ ಮಸಾಲೆ ಹಾಕೋಬೇಕು ರೀ. ಮೆಂತ್ಯ ಕಾಳು ಹಾಕಾಕತ್ತನ ಸ್ವಲ್ಪ ತೊಗೊಂಡ್ರಿ. ಭಾಳ ಹಾಕಬಾರ್ದತ್ತವ. ಅವು ಒಂದು ಸ್ವಲ್ಪ ಕೈ ಇರ್ತಾವಲ್ಲ ರೀ. ರೊಟ್ಟಿ ಮೊದಲು ಸಜ್ಜಿನ ಒಂದಿಟ್ಟು ಇಸ ಹತ್ತಾವ ಅಂತೇಳಿ ಸ್ವಲ್ಪ ಹಾಕೋಬೇಕು ಮೆಂತ್ಯ. ಈ ಅರಿಶಿನ 2 ಹಸಳು ತೊಗೊಂಡಿನಿ ರೀ. ಅಥವಾ ಜಜ್ಜಿ ಕಿಸಿಂದ ಹಿಂಗೆ ತುಕಡಿ ಮಾಡಿ ಹಾಕೋಬೇಕು ರೀ. ಹಂಗೆ ಹಾಕಿರೋ ಗಿರ್ನಿ ಒಳಗೆ ಹಾಕಿ ಕೊಡಂಗಿಲ್ಲ ರೀ, ಬೀಸಿ ಕೊಡಲ್ಲ. ಸಣ್ಣ ಹಿಂಗೆ ನಾ ಮಾಡಿದನಲ್ಲ ಈ ಸೈಜ್ ಮಾಡ್ಬೇಕು ರೀ ಅದು. ಈಗ ಹಿಟ್ಟು ರೆಡಿ ಆಯ್ತು ರೀ. ಒಲೆ ಹಚ್ಚಾಕತ್ತೀನಿ ನೋಡ್ರಿ. ಒಲೆ ಹಚ್ಕೊಂಡ್ರಿ. ಈಗ ಹಿಟ್ಟು ಸಣ್ಣಕ್ಕೋತೀನಿ ನೋಡ್ರಿ. ಇವ ಬಿಳಿ ಎಳ್ಳ ಕರಿ ಎಳ್ಳ ಕೂಡಿ ಮಿಕ್ಸ್ ಮಾಡಿ ತೊಗೊಂಡಿನಿ ರೀ. ಈಗ ರೊಟ್ಟಿ ಮಾಡೋಣ ಬರ್ರಿ. ಉರಿ ಅಂತೂ ಹತ್ತೈತೆ ರೀ. ಫಸ್ಟ್ ಹಚ್ಚುವಾಗ ಒಂದು ಸ್ವಲ್ಪ ಕಾಡಿಸ್ತೈತಿ, ಆಮೇಲೆ ಆಯ್ತಂದ್ರೆ ಚಲೋ ಆಗ್ತೈತೆ ರೀ. ಈಗ ಹಿಟ್ಟು ನೋಡಿರಿ ಸಾಗಿಸ್ಕೊಂಡನು. ಅದ್ರೊಳಗೆ ಸ್ವಲ್ಪ ರುಚಿಗೆ ತಕ್ಕಟ್ಟ ಉಪ್ಪು ಹಾಕ್ಕೊಳಕತ್ತೀನಿ ರೀ. ಒಂದು ಸ್ವಲ್ಪ ಸಪ್ ಅನ್ನಿಸ್ತಾವ್ರಲ್ಲ ರೊಟ್ಟಿ ರೀ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಟೇಸ್ಟ್ ಬರ್ತಾವೆ ರೀ. ನೀರು ಕಾಸಿ ಹಿಂಗೆ ಸೋಸಿ ಹಾಕ್ಕೊಳಕತ್ತೀನಿ ರೀ. ಒಲೆ ಮ್ಯಾಗ ಕಾಸಿದನ್ರಲ್ಲೇ ಬಗೋನ್ಯಾಗ ಏನಾರ ಧೂಳದು ಬಿದ್ದಿರ್ತೈತಿ ಕಟ್ಗಿದನ ಅಂಥೇಳಿ ಹಿಂಗೆ ಸೋಸಿ ಹಾಕೊಂಡೇನಿ ನೋಡ್ರಿ. ಈ ರೀತಿ ಜಿಗಟ್ ಹಾಕ್ಕೋಬೇಕು ರೀ ಇದನ್ನು. ಈಗ ಮೆತ್ತಗಂಗೆ ನಾದ್ಕೋಬೇಕು ರೀ. ಸ್ವಲ್ಪ ನೀರು ಹಾಕಿ ಹಿಂಗೆ ಚರ ತಿಕ್ಕಿ ನಾದಬೇಕು ರೀ. ಇದನ್ನು ಒಮ್ಮೆ ಜಿಗಟ್ ಹಾಕೊಂಡ ಇಟ್ಕೋಬಾರ್ದು ರೀ. ಭಾಳ ದೌಡ್ನ ತಿಳು ಆಕೈತಿ ಇದು. ನನಗೆ ಎಷ್ಟು ಬೇಕು ನೋಡ ಅಷ್ಟು ನಾನು ತೊಗೊಂಡು ನಾದ್ಕೊಂಡು ಈ ರೀತಿ ರೊಟ್ಟಿ ತಟ್ಕೋಬೇಕು ರೀ. ತಾವು ಹಿಂಗೆ ಬಡ್ದು ಮಾಡೋದ್ರಿಂದ ರೊಟ್ಟಿ ಭಾಳ ರುಚಿಯಾಗಿರ್ತಾವೆ ರೀ. ತಿನ್ನಾಕೂ ಟೇಸ್ಟ್ ಆಕ್ಕಾವ್ರಿ. ಎಳ್ಳು ಹತ್ರ ಮ್ಯಾಲೆ ಹಾಕಿ ಹಿಂಗೆ ಬಡಿಬೇಕು ರೀ. ಈಗ ಹಾಕಾತನ ನೋಡ್ರಿ. ಉರಿನೂ ಚಲೋ ಹತ್ತೈತೆ ರೀ, ರೊಟ್ಟಿನೂ ಚಲೋ ಆಗ್ತಾವೆ. ಹಿಂಗೆ ಬಿಡ್ಲಾರ್ದ ನೀರು ಹಚ್ಕೋಬೇಕು ರೀ ಎಲ್ಲದಕ್ಕೂ. ಈಗ ಹೊಳಿಸಿ ಹಾಕಿ ಬೇಯಿಸ್ಕೊಳತ್ತೀನಿ ನೋಡ್ರಿ. ಅಲ್ಲೇ ತೆವಿ ಮ್ಯಾಗ ಕಟ್ಟೋದ್ರಂಗೆ ಬೇಯಿಸ್ಬಿಡ್ತೇನೆ ರೀ ನಾ. ಇನ್ನು ನೋಡ್ರಿ ಎಷ್ಟು ಚಲೋ ಬಂದಾವ ರೊಟ್ಟಿ ರೀ. ಎಲ್ಲ ತಾವ ಗಾಳಿಗೆ ಆರಿದು ಅಂದ್ರೆ ತಾವ ಕಟ್ರಕ್ಕಾವ್ರಿ ರೊಟ್ಟಿ ರೀ. ನೋಡಿರಿ ನಾ ಮಾಡೋದು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.